ಬಂಗಾರ ಕಡ್ಡಿ ನೆಲ್ಲು ನಮ್ಮದು ಪೂರ್ವ ಕಾಲದ್ದಿದು. ಇದ್ರ ತಳಿನ ಭಾಳ ಹಿಂದೆಯೇ ನಮ್ಮ ಪೂರ್ವಜರು ಬೆಳೀತಿದ್ರು. ಆದರೆ ಇತ್ತೀಚೆಗೆ ಅದು ನಶಿ ಹೋಗಿತ್ತಂತ ನಾವು ಸುಮ್ಮನೆ ಆಗಿದ್ವಿ. ಈಗ 40 ವರ್ಷದಿಂದ ಅದನ್ನು ನಾವು ಬೆಳೆ ಮಾಡೋದು ಬಿಟ್ಬಿಟ್ಟಿದ್ವಿ. ಆದರೆ ನಮಗೆ ನೀರಾವರಿ ಇಲಾಖೆಯ ಒಂದು VNC ಆಧುನೀಕರಣ ಯೋಜನೆ ಅಡಿಯಲ್ಲಿ ನಮ್ಮ ಕಾಲುವೆಗಳ ಒಂದು ಸುಸ್ಥಿರ ಕೃಷಿ, ಸಮಗ್ರ ಸುಸ್ಥಿರ ಸಹಜ ಕೃಷಿಯ ಬಗ್ಗೆ ನಮಗೆ ಮನವರಿಕೆ ಮಾಡ್ಕೊಳ್ತಾ ಬಂದಂಥ ನಮ್ಮ ಸ್ಮೆಕ್ ಕಂಪನಿಯವರು ಬಂಗಾರ ಕಡ್ಡಿ ನೆಲ್ಲನ್ನು ಬೆಳೆಯೋದಕ್ಕೆ ನಮಗೆ ಪ್ರೋತ್ಸಾಹ ನೀಡಿದರು. ಅವರ ಒಂದು ಮಾರ್ಗದರ್ಶನದಲ್ಲಿ ಒಂದು 1/4 ಎಕರೆಯಲ್ಲಿ ಜಮೀನಲ್ಲಿ ನಾವು ಇದನ್ನು ಬೆಳೆಯೋಕ್ಕೆ ಶುರು ಮಾಡಿದ್ವಿ. ಕೇವಲ 1.5 kg ಬೀಜನ ಸಿರಿ ಪದ್ಧತಿಯಲ್ಲಿ ಮಾಡ್ಬೇಕಂತೇಳಿ ಬೀಜೋಪಚಾರ ಮಾಡಿ ಕೇವಲ 17 ದಿನದಲ್ಲೇ ನಾವು ಅದನ್ನು ನಾಟಿ ಮಾಡೋಕ್ಕೆ ಶುರು ಮಾಡಿದ್ವಿ. ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕಿ ನಾವು ಯಾವುದೇ ರಾಸಾಯನಿಕ ಬಳಸದೆ ಸಿರಿ ಪದ್ಧತಿ ಪ್ರಕಾರ 1 ಅಡಿ ಅಂತರದಲ್ಲಿ ನಾವು 2 ಸಸಿ ನೆಟ್ಟುಕೊಂಡು ಇದನ್ನು ಬೆಳೆಯನ್ನು ಬೆಳೆಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ ನಾವು ಯಾವ ರಾಸಾಯನಿಕನೂ ಬಳಸದೆ ಜೀವಾಮೃತವನ್ನು ಬಳಸಿದ್ವಿ. ಘನ ಜೀವಾಮೃತ ಅಂಥೇಳಿ ಇದನ್ನು ಸಗಣಿ, ಬೆಲ್ಲ ಹಾಗೂ ಗೋಮೂತ್ರ ಇವನ್ನೆಲ್ಲ ಸೇರಿಸಿ ಜೀವಾಮೃತ ಅಥವಾ ಘನ ಜೀವಾಮೃತಗಳನ್ನು ಮಾಡಿ ಇದಕ್ಕೆ ಎರಚಿ ನಾವು ಇದನ್ನು ಬೆಳೆಸಿದ್ವಿ. ಹಾಗೂ ಇದಕ್ಕೆ ಇನ್ನೂ ಹೆಚ್ಚಿನದಾಗಿ ಬೇವಿನ ಬೀಜದ ಒಂದು ಪುಡಿ ಮಾಡಿ ಅದನ್ನು ಕಾಲುವೆಯಲ್ಲಿ ನೆನಿಟ್ಟು ಅದರದ್ದೆಲ್ಲ ರಸ ಹೋಗಾಗಿ 1 ತಿಂಗಳ ಕಾಲ ಅದನ್ನು ಹಾಗೇ ಬಿಟ್ಟಿದ್ವಿ. ಇದಕ್ಕೆ ಕೀಟ ರೋಗ ಬರಬಾರ್ದು ಅಂಥೇಳಿ ನಾವು ಇಲ್ಲಿ ಶುಂಠಿ, ಅಲ್ಲ ಹಾಗೂ ವಿಷಮದಾರಿ ತೊಪ್ಪಲ, ಎಕ್ಕ, ಇನ್ನಿತರೆ ಇಲ್ಲೇ ನಮ್ಮಲ್ಲೇ ಸಿಗುವಂಥ ಎಲ್ಲ ಇವನ್ನು ಸೇರಿಸಿ ಅದರ ರಸ ಮಾಡಿ ಇದಕ್ಕೆ ಸಿಂಪರಣೆಯನ್ನು ಕೂಡ ಮಾಡಿದ್ವಿ. ಅದರಿಂದ ಇದಕ್ಕೆ ಯಾವುದಕ್ಕೂ ಕೀಟಬಾಧೆ ರೋಗ ತಗಲಿಲ್ಲ. ಇದು ಚೆನ್ನಾಗಿ ಫಸಲು ಬಂತು. ಒಳ್ಳೆಯ ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣ್ತಾ ಇದೆ. ಇದ್ರಾಗೆ ಯಾವುದು ರೋಗನೂ ಬಂದಿಲ್ಲ. ಯಾವುದು ಗೊಬ್ಬರ ಅಂತೂ ಯಾವುದೋ ಒಂದು ತೊಟ್ಟು ಕೂಡ ಒಂದು ಕಡ್ಡಿ ಒಂದು ಆ ಕಾಳು ಕೂಡ ಗೊಬ್ಬರನೂ ಇದಕ್ಕೆ ನಾವು ಹಾಕಿಲ್ಲ. ಬರೀ ಜೀವಾಮೃತ ಹಾಗೂ ಘನ ಜೀವಾಮೃತ ಇದರ ಸಲ ಒಂದು 5-6 ಸಲ ಅದಕ್ಕೆ ನಾವು ಇದಕ್ಕೆ ಎರಚಿ ಈ ನಮ್ಮ ಬೆಳೆನ ತೆಗೆದುಕೊಳ್ಳೋಕ್ಕೆ ನಮಗೆ ಭಾಳ ಅನುಕೂಲ ಆಯಿತು. ಒಳ್ಳೆಯ ಆರೋಗ್ಯ ಕೂಡ ಇದು ಒಳ್ಳೆಯ ಒಂದು ಉತ್ಕೃಷ್ಟವಾದಂಥ ಆಹಾರ ಪದಾರ್ಥ ಅಂತೇಳಿ ನಾವು ಹೇಳ್ಬೋದು. ನೋಡಿರಿ, ಇದು ತೆನೆ ಎಷ್ಟು ಉದ್ದ ಇದೆ ಅಂದರೆ 1 ಗೇಣು ಉದ್ದ ಬರುತ್ತಿದ್ದು. ಇದರಲ್ಲಿ ನಾವು 200-250 ನಾವು ಕಾಳನ್ನ ನಾವು ಪಡಿಬೋದು. ಇದು ಬಂಗಾರ ಕಡ್ಡಿ ಅಂತ ಹೆಸರು ಬರೋಕ್ಕೆ ಕಾರಣ ಇದು ಬಂಗಾರ ಥರ ಬಣ್ಣ ಇದೆ. ಅದಕ್ಕಾಗಿ ಇದಕ್ಕೆ ಬಂಗಾರ ಕಡ್ಡಿ ಅಂತ ಹೆಸರು ಬಂದಿದೆ. ಇದಕ್ಕೆ ನಾವು ಇದನ್ನು ಪೂರ್ತಿ ಒಳ್ಳೆಯ ಶುದ್ಧವಾದ ಬೀಜ ಮಾಡ್ಬೇಕಂತೇಳಿ ಈಗ ನಾವು ಇದರಲ್ಲಿ ಕೆಲವೊಂದು ಮಿಕ್ಸ್ ಬಂದಿದ್ದಾವೆ. ಅವನ್ನೆಲ್ಲ ನಾವು ಆಳುಗಳ ಕಡೆಯಿಂದ ಆರಿಸಿ ಇದನ್ನೇ ಶುದ್ಧವಾದ ಬೀಜನ ನಾವು ರೆಡಿ ಮಾಡ್ತಾಯಿದ್ದೀವಿ.